ಸರ್, ಈಗ ಕೇಂದ್ರದಿಂದ ಬರ್ತಕ್ಕಂಥ ಅನುದಾನಗಳು ಒಂದು ಕಡೆ ತಾರತಮ್ಯ, ಈಗ ನಬಾರ್ಡಿಂದ ಬರ್ತಕ್ಕಂಥ ಸಾಲದ ವಿತರಣೆಯಲ್ಲೂ ಕೂಡ ಅದು ತುಂಬಾ ಕೇಂದ್ರದ ತರ. ಇಟ್ ಇಸ್ ಆಲ್ಸೋ ಎ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಸೆಂಟ್ರಲ್ ಗವರ್ನಮೆಂಟ್. It is under the Union Finance Ministry they are working, but they are under the RBI. RBI is under the Central Union Finance Ministry. Like that, it goes on. ಸರ್, ಸಿಎಂ ಕೂಡ ಲೆಟರ್ ಬರೆದಿದ್ದಾರೆ ಮೋದಿ ಅವರಿಗೆ, ತಾವು ಕೂಡ ಹಣಕಾಸು ಸಚಿವರಿಗೆ ಪತ್ರ ಬರೆದಿದ್ದಾರೆ. ಏನ್ ಸರ್, ಏನ್ ರೆಸ್ಪಾನ್ಸ್ ಬಂದಿದೆ? ಇನ್ನು ಏನು ಬಂದಿಲ್ಲ. We are waiting for it. ಎಷ್ಟನೇ ಸರ್, 2,000 ಕೋಟಿ ಅನ್ಯಾಯ ಆಗಿದೆ. 3,260 ಕೋಟಿ ನಬಾರ್ಡಿಂದ ಬರ್ತಕ್ಕಂಥದ್ದು ಅನ್ಯಾಯ ಆಗಿದೆ. ಲಾಸ್ಟ್ ಇಯರ್ 5,600 ಕೋಟಿ ಬಂದಿತ್ತು. ಈ ಸರಿ 2,340 ಕೋಟಿ ಕೊಟ್ಟಿದ್ದಾರೆ. 3,260 ಕೋಟಿ ಕಡಿಮೆ ಕೊಟ್ಟಿದ್ದಾರೆ. ಈ ವಿಚಾರದಲ್ಲೂ ಕೂಡ ತಾವು ಕಾನೂನಿನ ಹೋರಾಟ ಮಾಡ್ತೀರಾ? ಈಗ ಕಾನೂನು ಹೋರಾಟ ಮಾಡ್ತಕ್ಕಂಥ ಇದು ನೋಡಿ ವ್ಯವಹಾರ ಅಷ್ಟೇ, ಅವರೇನು ಪುಕ್ಸಟ್ಟೆ ಅನುದಾನ ಅಲ್ಲ ಇದು. ಈಗ NDRF ಅಲ್ಲಿ ಕಾನೂನು ಪ್ರಕಾರ ಹೋರಾಟ ಮಾಡೋದು, ಅದು ಕಾನೂನಲ್ಲಿ ಇತ್ತು. ಇದು ಸಾಲ ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅಂತಕ್ಕಂಥ ಯಾವ ಕಾಯ್ದೆಲ್ಲೂ ತಿಳಿಸಿಲ್ಲ. ಸರ್, ನಿನ್ನೆ ಹಿರಿಯ ಸಚಿವರನ್ನ ಸಿಎಂ ಸಭೆ ಕರೆದಿದ್ರು, ಏನ್ ಚರ್ಚೆ ಆಯ್ತು ಸರ್? ಏನ್ ಡೈರೆಕ್ಷನ್ಸ್ ಏನಾದ್ರು ಕೊಟ್ರ? ಏನು ಡೈರೆಕ್ಷನ್ಸ್ ಇಲ್ಲ. ಅಸೆಂಬ್ಲಿ ನಡೆಯುತ್ತೆ 9ನೇ ತಾರೀಕಿನಿಂದ ಇಲ್ಲಿ ಬೆಳಗಾವಲ್ಲಿ. ಎಲ್ಲರೂ ಕೂಡ ಸದಸ್ಯರುಗಳು, ಸಚಿವರುಗಳು ಎಲ್ಲರೂ ಕೂಡ ಕಡ್ಡಾಯವಾಗಿ ಹಾಜರಿರಬೇಕು. ಮತ್ತೆ ಮಾಹಿತಿಯನ್ನು ಕೂಡ ಇಟ್ಕೊಂಡಿರಬೇಕು. ವಿರೋಧ ಪಕ್ಷದವರು ಏನು ಸುಳ್ಳು ಹೇಳ್ತಾರೆ, ಸುಳ್ಳಿಗೆ ನೀವು ಸತ್ಯ ಹೇಳಬೇಕು ಅನ್ನೋದು ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಯಾಕೆ ಸರ್ ಅವರ ಶಕ್ತಿ ತುಂಬತಕ್ಕಂಥ ಪ್ರಯತ್ನ ನಡೀತಾ ಇದೆಯಾ? ಅಹಿಂದ ಸಮಾವೇಶ ಮಾಡ್ಬೇಕಂತ ತೀರ್ಮಾನ. ಶಕ್ತಿಹೀನರಲ್ವಲ್ಲ, ಶಕ್ತಿ ತುಂಬಲಿಕ್ಕೆ. ಶಕ್ತಿಹೀನರಿಗೆ ಶಕ್ತಿ ತುಂಬಬೇಕು, ಶಕ್ತಿಹೀನರೇನಲ್ವಲ್ಲ. ಥ್ಯಾಂಕ್ ಯು. ಸಮಾವೇಶ ಸರ್ ಹಾಸನದಲ್ಲಿ ನಾನು ಹೇಳಿದ್ದಲ್ಲ, ಇನ್ನೂ ಇಟ್ ಈಸ್ ಅಂಡರ್ ಡಿಸ್ಕಷನ್. ಅದನ್ನೆಲ್ಲ ಡೀಟೇಲ್ ಆಮೇಲೆ ಹೇಳ್ತೀನಿ. ನಿಮ್ ಶಾಸಕರಿಗೆ 100 ಕೋಟಿ ಆಫರ್ ಕೊಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಯಾರು ಹೇಳಿದ್ರು ಅವ್ರನ್ನ ಕೇಳಬೇಕು, ನನಗೆ ಕೇಳಿದ್ರೆ I have no answer. ಯಾಕಂದ್ರೆ ಸಿಎಂ ಅವರು ಕೂಡ ಎಚ್ಚರಿಕೆ ಕೊಟ್ಟಿದ್ರು, ನನ್ನ ಮುಟ್ಟಿದ್ರೆ ಹುಷಾರ್ ಅಂತ. ಯಾರಿಗೆ ಸರ್ ಕೊಟ್ಟಿದ್ದು ಅಂತ? ಅಲ್ಲ, ವಿನಾಕಾರಣ ತೊಂದರೆ ಕೊಟ್ರೆ ಜನ ನಿಮಗೆ ಶಿಕ್ಷೆ ಮಾಡ್ತಾರೆ ಅಂತ ಅರ್ಥ ಮಾಡ್ಕೋಬೇಕು ನೀವು. ಅವರು ಮಾತಿನ ಬರದಲ್ಲ ಹಂಗೆ ಹೇಳ್ಬಿಟ್ರೆ ಯಾರನ್ನೋ ಬೆದರ್ಸಕ್ಕಲ್ಲ ಹೇಳಿರೋದು. ಸೊ ಇದು ಹಿರಿಯ ಸಚಿವ KN ರಾಜಣ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ನಂದಗೂಡಿ, ಪವರ್ ಟಿವಿ.